ನಮಸ್ಕಾರ ಬೆಂಗಳೂರು. ವೆಲ್ಕಮ್ ಬ್ಯಾಕ್ ಟು ಶ್ರೀಧರ್ ಶ್ರೀ ಯೂಟ್ಯೂಬ್ ಚಾನಲ್. ಗಾಯ್ಸ್, ಶ್ರೀನಿವಾಸ ಸಾಗರ ಡ್ಯಾಮ್ ಮುಗಿಸ್ಕೊಂಡು ನೆಕ್ಸ್ಟು ಅಲ್ಲಿ ಲೆಫ್ಟ್ ತೊಗೊಂಡು ಸ್ಟ್ರೈಟ್ ಬಂದರೆ ನೋಡಿ, ಇಲ್ಲಿ ನಿಮಗೆ ಒಂದು ರೈಟಿಗೆ ಬರುತ್ತೆ. ನೀವು ಹೆಸರು ಏನಂತ ಹಾಕಬೇಕು ಅಂದರೆ ದಂಡಿಗೇನಹಳ್ಳಿ ಡ್ಯಾಮ್ ಅಂತ ಹಾಕಿದ್ರೆ ಕರೆಕ್ಟಾಗಿ ಕರ್ಕೊಂಬರುತ್ತೆ ಲೊಕೇಶನ್ನು. ಏನಂದರೆ ಅಲ್ಲಿಂದ ಕರೆಕ್ಟಾಗಿ 12ರಿಂದ 13 ಕಿಲೋಮೀಟರ್ ಇದೆ, ಏನು ಜಾಸ್ತಿ ದೂರ ಏನಿಲ್ಲ. ನೋಡಿರಿ, ಈ ಸರ್ಕಲಲ್ಲಿ ರೈಟಿಗೆ ಬಂದರೆ ಆರಾಮಾಗಿ ಹೋಗ್ಬೋದು. ಇಲ್ಲೂ ಅಷ್ಟೇ, ಆಲ್ಮೋಸ್ಟ್ ರೋಡೆಲ್ಲ ಚೆನ್ನಾಗಿದೆ ಅಂತೆ. ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದೀನಿ, ನನಗೂ ಗೊತ್ತಿರಲಿಲ್ಲ. ಆರಾಮಾಗಿ ಬರ್ಬೋದು. ಬನ್ನಿ ಗಾಯ್ಸ್, ಒಳಗಡೆ ಹೆಂಗಿದೆ ರೋಡು ಏನು ಅಂತ ನಿಮ್ಗೆ ಹಂಗೆ ತೋರಿಸ್ತೀನಿ. ಇದೂ ಅಷ್ಟೇ, ನಿಮಗೆ ಚೆನ್ನಾಗಿದೆ ಗಾಯ್ಸ್. ನಾನು ಒಂದು ಸತಿ ಬಂದಿದ್ದೆ ಇಲ್ಲೂ ಎಲ್ಲ. ಇಲ್ಲಿಗೊಂದು ಸತಿ ನಾನು ಒಂದು ಸತಿ ರೌಂಡ್ ಟ್ರಿಪ್ ಹೊಡೆದಾಗ, ರೌಂಡ್ ಟ್ರಿಪ್ ಮೀನ್ಸ್ ಒನ್ ಡೇ ಟ್ರಿಪ್ ಮಾಡಿದಾಗ ಎಲ್ಲ ನೋಡಿದ್ದೆ, ಚೆನ್ನಾಗಿತ್ತು. ನೋಡಿ, ಇಲ್ಲೇ ಒಂದು ರೈಟ್ ಬರುತ್ತೆ ನೋಡಿ, ಇಲ್ಲೇ ರೈಟಿಗೆ ತೊಗೊಬೇಕು. ಅಲ್ಲಿ ರೈಟಿಗೆ ತೊಗೊಂಡು ಸ್ವಲ್ಪ ಮುಂದೆ ಬಂದರೆ ನೋಡಿ ರೈಟಿಗೆ ತೊಗೊಂಡು ಮುಂದೆ ಬರಬೇಕು. ಮುಂದೆ ಬಂದರೆ ಕರೆಕ್ಟಾಗಿ ಇಲ್ಲಿಂದ 6 ಕಿಲೋಮೀಟರ್, 6.5 ಕಿಲೋಮೀಟರ್ಸ್ ಇದೆ. ಬನ್ನಿ ಹೋಗೋಣ. ಇಲ್ಲಿ ನೀರಿದೆಯಾ ಏನು ಅಂತ ಎಲ್ಲ ಮುಂದೆ ಹೋಗ್ತಾ ನಿಮ್ಗೆ ಅಲ್ಲಿ ಹೋದ್ಮೇಲೆ ಒಂದೇ ಸತಿ ತೋರಿಸ್ತೀನಿ ಗಾಯ್ಸ್. ನೋಡಿ, ಅಲ್ಲಿಂದ ಇನ್ನೂ ಬರ್ತಾಯಿದ್ದೀನಿ, ಇನ್ನೂ 3 ಕಿಲೋಮೀಟರ್ಸ್ ಇದೆ. ವ್ಯೂ ಮಾತ್ರ ಅಲ್ಟಿಯಾಗಿದೆ ಗಾಯ್ಸ್, ಏನಂದರೆ ಸಖತ್ತಾಗಿದೆ ವ್ಯೂ ಮಾತ್ರ. ರೋಡು ಅಷ್ಟೇ ಚೆನ್ನಾಗಿದೆ. ಅವಾಗವಾಗ ಈ ಥರ ಸಣ್ಣ ಪುಟ್ಟದ್ದು ಬಿಟ್ಟರೆ ಆರಾಮಾಗಿ ಕಾರಲ್ಲಿ ಫ್ಯಾಮ್ಲಿನೇ ಕರ್ಕೊಂಬರ್ಬೋದು. ಓನ್ಲಿ 2 ವೀಲರಲ್ಲೇ ಬರಬೇಕು ಅಂತ ಏನಿಲ್ಲ. ಪ್ಲೇಸ್ ಮಾತ್ರ ಗಾಯ್ಸ್ ನೋಡ್ರಿ, ಫುಲ್ಲು ತೋಟಗಳು, ಇಲ್ಲೇ ನೀರು ತುಂಬ ಚೆನ್ನಾಗಿದೆ ಗಾಯ್ಸ್. ಬನ್ನಿ, ಇಲ್ಲಿ ತೋರಿಸ್ತೀನಿ ನೋಡ್ರಿ ವ್ಯೂ. ಇಲ್ಲಿಂದಾನೆ ನೋಡ್ರಿ, ಬೆಟ್ಟ ಗುಡ್ಡ ಎಲ್ಲ ಸಕ್ಕತ್ತಾಗಿ ಕಾಣಿಸ್ತಿದೆ ಗಾಯ್ಸ್. ರೋಡು ಅಷ್ಟೇ ನೋಡಿ, ನೋಡಿ ಗಾಯ್ಸ್ ಹೆಂಗಿದೆ ನೋಡಿ ಲೊಕೇಶನ್ನು. ಅದು ವೆದರ್ ಮಾತ್ರ ಹಂಗೆ ನಮಗೆ ಸಪೋರ್ಟಿವ್ ಆಗಿದೆ ವೆದರ್ ಇವತ್ತು. ಓವರ್ ಬಿಸಿಲಿಲ್ಲ. ಮನೆ ಗಾಯ್ಸ್ ನಿಯರ್ ಹೋಗ್ಬಿಟ್ಟು ಇನ್ನೂ ಸಖತ್ತಾಗಿ ತೋರಿಸ್ತೀನಿ ನೋಡಿ ಗಾಯ್ಸ್. ಅಲ್ಲಿಂದ ಚೆನ್ನಾಗಿತ್ತು ರೋಡು, ಇಲ್ಲಿಂದ ಮತ್ತು ನಾರ್ಮಲ್ ಆಫ್ ರೋಡ್. ಏನು ಕಾರು ಆರಾಮಾಗಿ ಬರುತ್ತೆ ಗಾಯ್ಸ್, ಏನು ಆ ಥರ ಏನು ಕಾರ್ ಬರಲ್ಲ ಅನ್ನೋದೇನಿಲ್ಲ, ಕಾರು ಆರಾಮಾಗಿ ಬರುತ್ತೆ. ಬನ್ನಿ ಹಾಗೆ ಮುಂದೆ ಹೆಂಗಿದೆ ಅಂತ ನೋಡೋಣ. ನೋಡಿ, ಇಲ್ಲಿ ಮನೆಗಳೆಲ್ಲ ಇದ್ದಾವೆ, ಇಲ್ಲಿ ಏನೂ ತಲೆನೋವಿಲ್ಲ. ಹುಡುಗ ಏನೋ ಹೇಳ್ತಿದ್ದ, ಕೇಳಿಸ್ಲಿಲ್ಲ ನಮಗೆ. ರೋಡ್ ನೋಡಿ ಗಾಯ್ಸ್, ಆಫ್ ರೋಡ್ಗಂತೂ ಬೆಂಗಳೂರಲ್ಲಂತೂ ಆಫ್ ರೋಡ್ ಇಲ್ಲಾದರೂ ಬಂದು ಒಂದು ಸ್ವಲ್ಪ ಆಫ್ ರೋಡ್ ಮಾಡಿ ಗಾಯ್ಸ್. ಚೆನ್ನಾಗಿದೆ ನೋಡಿ ವ್ಯೂ. ನೋಡಿ ಗಾಯ್ಸ್ ಹೆಂಗಿದೆ, ಫುಲ್ಲು ತೋಟ ಸಣ್ಣ ಮೇಲೆ ಬಂದರೆ ಮುಂದೆ ಹಂಗೆ ನೋಡಿದ್ರೆ ಬೆಟ್ಟ. ವ್ಯೂ ಮಾತ್ರ ಅಲ್ಟಿ ಗಾಯ್ಸ್, ಲೊಕೇಶನ್ ಮಾತ್ರ ಅಡಿಕೆ ಗಿಡ ತೋಟ ಗಾಯ್ಸ್ ನೋಡ್ರಿ. ಇಲ್ಲಿಂದ ಸಕ್ಕತ್ತಾಗಿದೆ ಮಾತ್ರ ಅಡಿಕೆ ಗಿಡ ತೋಟದ್ದು.
ಫುಲ್ ಆಫ್ ರೋಡ್ ಗೈಸ್ ಇಲ್ಲಿ. ಏನು ಆ ಥರ ಗಾಡಿ ಬರಲ್ಲ ಅಂತೇನಿಲ್ಲ ನೋಡಿರಿ, ಸಾಕಾದಾಗೈತೆ ಬರೋದಕ್ಕೂ. ಆರಾಮಾಗಿ ಬರ್ಬೋದು, ಏನು ತಲೆನೋವಿಲ್ಲ. ನಾನು ಸ್ಕೂಟಿಯಲ್ಲೇ ಬರ್ತಾಯಿದ್ದೀನಿ ಅಂದರೆ ಕಾರೆಲ್ಲ ಬರೋಕ್ಕಾಗಲ್ವಾ? ಮನಿ ಇನ್ನೇನು ಬಂದಿದ್ದೀವಿ, ಹೋಗಿ ಪಾರ್ಕಿಂಗ್ ಹಾಕ್ಬಿಟ್ಟು ನೋಡೋಣ ಹೆಂಗಿದೆ ವ್ಯೂ ಹೆಂಗಿದೆ ಅಂತ ಚೆಕ್ ಮಾಡೋಣ. ಇಲ್ಲಿ ಟೊಮೊಟೊ ಎಲ್ಲ ಬೆಳೀತಾ ಇದ್ದಾರೆ ಗಾಯ್ಸ್. ಇಲ್ಲೆಲ್ಲ ಟೊಮೊಟೊ ಗಿಡನೂ ಅಲ್ಲ, ಅದು ಆ್ಯಕ್ಚುಲಿ ಬಳ್ಳಿ. ನೋಡಿ ಗಾಯ್ಸ್, ವ್ಯೂ ಏನಿದೆ ನೋಡಿ. ನಾನು ಲಾಸ್ಟ್ ಟೈಮ್ ಬಂದಾಗ ಕಾರಲ್ಲಿ ಇಲ್ಲಿ ಪಾರ್ಕಿಂಗ್ ಹಾಕಿದ್ದೆ ಗೈಸ್. ಇಲ್ಲೆಲ್ಲೋ ಪಾರ್ಕಿಂಗ್ ಹಾಕಿರೋ ನೆನಪು ನನಗೆ ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ. ಟೂ ವೀಲರಲ್ಲಿ ಬಂದಾಗೂ ಅಷ್ಟೇ, ಅಲ್ಲೇ ಪಾರ್ಕಿಂಗ್ ಹಾಕ್ದಂಗೆ ನೆನಪು. ಇವಾಗ ಇಲ್ಲಿ ಎಂಟ್ರಿ ಕ್ಲೋಸ್ ಮಾಡಿದಾರಾ? ಇಲ್ಲ ಗಾಯ್ಸ್, ಆರಾಮಾಗಿ ಹೋಗ್ಬೋದು ನೋಡಿ. ಕಾರುಗಳೇ ಇನ್ಸೈಡ್ಗೆ ಎತ್ಕೊಂಡು ಹೋಗಿದ್ದಾರಂತೆ. ಟೂ ವೀಲರೇ ಇನ್ಸೈಡ್ಗೆ ಎತ್ಕೊಂಬರ್ಬೋದು ಗಾಯ್ಸ್. ನೋಡಿ, ಟೂ ವೀಲರು, ಕಾರುಗಳು ಎಲ್ಲ ಎತ್ಕೊಂಬಂದಿದ್ದಾರೆ ಇಲ್ಲಿಗೆ. ಬನ್ನಿ ಇಲ್ಲೇ ಗಾಡಿ ನಿಲ್ಲಿಸ್ಬಿಟ್ಟು ವ್ಯೂ ಒಂದು ಸ್ವಲ್ಪ ಹೊತ್ತು ನೋಡೋಣ, ಎಂಜಾಯ್ ಮಾಡೋಣ. ನೋಡಿ ಗೈಸ್, ಅಲ್ಟಿ ಕಾಣಿಸ್ತಿದೆ ಗೈಸ್ ವ್ಯೂ ಮಾತ್ರ. ನೋಡಿ, ಫ್ಯಾಮ್ಲಿ ಜೊತೆ ಕರ್ಕೊಂಬಂದ್ರೆ ಮಕ್ಕಳನ್ನೆಲ್ಲ ಆಡೋಕೆ ಬಿಟ್ಬಿಡ್ಬೋದು ಕೆರೆಯಲ್ಲಿ. ಏನು ಆಳೇನೋ ಇಲ್ಲ ನೋಡಿರಿ. ಅಣ್ಣ ಎಷ್ಟು ಒಳಗಡೆ ಹೋಗಿದ್ರು ಅಷ್ಟೇ ಇದೆ, ಡೀಪ್ ಏನಿಲ್ಲ. ವ್ಯೂ ನೋಡಿ ಅಲ್ಲಿ ಇದೊಂದೈತೆ, ಅಲ್ಲೂ ಹೋಗೋಣ ಬ್ರಿಡ್ಜ್ ಹತ್ರ. ವ್ಯೂ ನೋಡಿ ಗಾಯ್ಸ್, ಎಲ್ಲೆಲ್ಲೋ ನೋಡ್ತೀವಿ ಗಾಯ್ಸ್. ನೋಡ್ರಿ, ದಂಡಿಗೇನಹಳ್ಳಿ ಡ್ಯಾಮ್ ಸಖತ್ತಾಗಿದೆ. ಏನಂದರೆ ಐ ಥಿಂಕ್ ನನ್ನ ಪ್ರಕಾರ ಒಂದು ಸ್ವಲ್ಪ ನೀರು ಕಡಿಮೆ ಇದೆ ಅಷ್ಟೇ. ಯಾಕಂದರೆ ಲಾಸ್ಟ್ ಟೈಮ್ ನಾನು ಬಂದಾಗ ನೀರು ಇಲ್ಲಿವರೆಗೂ ಇತ್ತು, ತುಂಬ ಇತ್ತು. ಇವಾಗ ಒಂದು ಸ್ವಲ್ಪ ನೀರು ಕಡಿಮೆ ಆಗಿದೆ. ವ್ಯೂ ಮಾತ್ರ ಅಲ್ಟಿ ಗೈಸ್. ಬನ್ನಿ ನೆಕ್ಸ್ಟ್ ಆ ಬ್ರಿಡ್ಜ್ ಹತ್ರ ಹೋಗೋಣ. ನೋಡಿ ಗೈಸ್, ಆರಾಮಾಗಿ ಬರ್ಬೋದು ನೋಡಿ. ಪ್ಲೇಸ್ ಮಾತ್ರ ಎಷ್ಟು ತಂಪಾಗಿದೆ ಗೊತ್ತಾ ಗೈಸ್. ಬನ್ನಿ ಮುಂದೆ ಹೋಗಿ ನೋಡೋಣ. ಇಲ್ಲೆಲ್ಲ ನೋಡಿ ಟೂ ವೀಲರ್ಗಳು ಬಂದಿದ್ದಾರೆ. ಟೂ ವೀಲರಲ್ಲೂ ಹುಡುಗರೆಲ್ಲ ಬಂದು ನಿಲ್ಲಿಸಿ ಎಂಜಾಯ್ ಮಾಡ್ತಾಯಿದ್ದಾರೆ. ಬನ್ನಿ ಅಲ್ಲಿ ಹೋಗೋಣ. ನೋಡಿ ಗಾಯ್ಸ್, ಬ್ರಿಡ್ಜು ಸಖತ್ತಾಗಿದೆ ಬ್ರಿಡ್ಜನ್ನು. ನೋಡಿ, ಕಾರಲ್ಲಿ ಎತ್ಕೊಂಬಂದು ಅಲ್ಲಿ ಹಾಕ್ಬಿಟ್ಟು ಫುಲ್ಲು ನೀರಲ್ಲೆಲ್ಲ ಹುಡುಗರು ಎಂಜಾಯ್ ಮಾಡ್ತಾವ್ರೆ ಗೈಸ್. ಫ್ಯಾಮ್ಲಿಯನ್ನು ಕರ್ಕೊಂಬಂದು ಮಕ್ಕಳೆಲ್ಲ ಆಡ್ತಾವ್ರೆ. ನಿಮಗೆ ಐ ಥಿಂಕ್ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇರೋಲ್ಲ, ಕರೆಕ್ಟಾಗಿ ಅಲ್ಲಿ ಆಡ್ತಾವ್ರೆ. ಅಲ್ಲೂ ಇದ್ದಾರೆ.
ಫ್ಯಾಮಿಲಿ ಕರ್ಕೊಂಬಂದು ನೋಡಿ ಕಾರ್ಗಳಲ್ಲಿ ನಿಲ್ಲಿಸ್ಬಿಟ್ಟು ಆರಾಮಾಗಿ ಎಂಜಾಯ್ ಮಾಡ್ಬೇಕು ಗಾಯ್ಸ್ ಅಷ್ಟೇ. ನೋಡ್ರಿ ವ್ಯೂ ನೋಡ್ರಿ ಗಾಯ್ಸ್, ಹಿಂಗೆ ಗೊತ್ತಾ ವ್ಯೂ ನೋಡೋದಕ್ಕೆ. ನೆಕ್ಸ್ಟ್ ಲೆವೆಲ್ ಇದೆ. ಏನಂದರೆ ನೀರು ಕಡಿಮೆ ಆಗಿದೆ ಗೈಸ್, ಅಷ್ಟೇ ಇನ್ನೇನಿಲ್ಲ. ನೀರು ಒಂದು ಸ್ವಲ್ಪ ಕಡಿಮೆ ಇದೆ ಅಷ್ಟೇ, ಇನ್ನೇನಿಲ್ಲ. ನೋಡಿ ಎಷ್ಟು ದೂರ, ಫುಲ್ಲು ಇದೆಲ್ಲ ಕೆರೆನೇ ಅನ್ಕೊತೀನಿ ಗೈಸ್. ಫುಲ್ಲು ಡ್ಯಾಮ್ಗೆ ಕೆರೆಯಿಂದನೇ ಬರೋದಲ್ವ ಇದು. ಫುಲ್ ನೋಡಿ ಎಷ್ಟು ಉದ್ದ ಇದೆಯೋ, ಕಾಲು ನೀರು ಎಂಡಾಗಿರೋದೇ ಕಾಣಿಸ್ತಾ ಇಲ್ಲ, ಅಷ್ಟವರೆಗೂ ಐತೆ. ಬೆಟ್ಟಗಳ ಸೆಂಟ್ರಲ್ಲಿ ಒಂದು ಕೆರೆ. ಇಲ್ಲಿ ಸುತ್ತಮುತ್ತ ಇರೋ ಹಳ್ಳಿಗಳಿಗೆಲ್ಲ ಇದೆ ನೀರು, ಲೈಕ್ ಬೆಳೆಗೆ ಆಗಿರಲಿ ಮನೆಗೆ ಆಗಿರಲಿ. ಏನಂದರೆ ದಯವಿಟ್ಟು ಯಾರು ಬಂದು ಗಲೀಜು ಮಾಡಿಬಿಡಿ ಗಾಯ್ಸ್ ಅಷ್ಟೇ. ನೋಡಿರಿ ಅಲ್ಲಿ ಫಿಶಿಂಗ್ ಮಾಡ್ತಾವ್ರೆ, ಐ ಥಿಂಕ್ ನಿಮ್ಗೆ ಕಾಣಿಸ್ತಾ ಇರಲ್ಲ ಕ್ಯಾಮ್ರಾದಲ್ಲಿ, ಅಲ್ಲಿ ಹುಡುಗರು ಫಿಶಿಂಗ್ ಮಾಡ್ತಾವ್ರೆ. ಈ ಬೆಟ್ಟಕ್ಕೂ ಟ್ರಕ್ ಮಾಡ್ಬೋದು ಚಿಕ್ಕದಾಗೆ, ಅಲ್ಲಿವರೆಗೂ ಹೋಗ್ಬೋದು. ನಮಗೆ ಇವತ್ತು ಟೈಮ್ ಇಲ್ಲ, ನಾವು ಹೊರಡೋಣ ಗಾಯ್ಸ್. ಹೆಂಗಿತ್ತು ದಂಡಿಗೇನಹಳ್ಳಿ ಡ್ಯಾಮು? ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ, ಪ್ಲೇಸು ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೇಗನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿ. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ. ಮತ್ತು ನಾನು ನಿಮಗೆ ನೆಕ್ಸ್ಟ್ ಪ್ಲೇಸಲ್ಲಿ ಸಿಗ್ತೀನಿ ಗಾಯ್ಸ್.